ಸರ್ 2028ಕ್ಕೆ ಏನ್ ಪ್ಲಾನ್ಸ್ ಇಟ್ಕೊಂಡಿದ್ದೀರಿ? ಯಾವ ತರ ನಿಮ್ ಪಕ್ಷನ ಮುನ್ನಡೆಸ್ಕೊಂಡು ಹೋಗಕ್ಕೆ ಅಲ್ಲಿವರೆಗೆ 28 ಎಲೆಕ್ಷನ್ಗೆ ಯಾವ ತರ ಹೋಗಕ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನಿಮ್ಮ ಸ್ಟ್ರಾಟಜಿಗಳು ಏನಿದೆ? ಈಗಾಗಲೇ ನಾವೆಲ್ಲ ತಯಾರಿ ಮಾಡ್ತಾ ಇದ್ದೀರಿ. ಇನ್ನೇನು ಮುಗ್ದೋಯ್ತು ಇವ್ರದ್ದು ಸರ್ಕಾರದ ಅವಧಿ. ಜನನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾರನ್ನಾದ್ರೂ ಕೇಳಿ ಈ ಸರ್ಕಾರ ಇನ್ನು ಗೆಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಬರದೇ ಇಲ್ಲ ಅಂತ ಹೇಳಿ ನಮ್ಮ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀರಿ. ಎಲ್ಲ ತಾರ್ಕಿಕ ಅಂತ್ಯಕ್ಕೆ, ಮೂಡಾದ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಿ. ವಾಲ್ಮೀಕಿದು ಹೋಗಿದ್ದೀರಿ ನಾವು. ಮೊನ್ನೆನೂ ಕೂಡ ಯಾವುದೋ ಫ್ಯಾಕ್ಟ್ರಿ, ಸಿಲ್ಕ್ ಫ್ಯಾಕ್ಟ್ರಿ, ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಮುಚ್ತಾ ಇದ್ರು. ನಾನೇ ಹೋರಾಟ ಮಾಡಿದೆ. ಈಗ ಅದಕ್ಕೂ ಒಂದು ತಾರ್ಕಿಕ ಅಂತ್ಯ ಬಂತು. ರೈಲ್ವೆ ಇಲಾಖೆ ಪರೀಕ್ಷೆಗಳು ಕನ್ನಡದಲ್ಲೂ ಮಾಡಬೇಕು ಅಂತ ಪ್ರತಿಭಟನೆ ಆಗಿ ಎಕ್ಸಾಮ್ಗಳೇ ಸ್ಟಾಪ್ ಆಗಿದೆ. ಸೊ ನೀವು ಕೇಂದ್ರಕ್ಕೆ ಯಾವ ರೀತಿ ಮನವಿ ಮಾಡ್ತೀರಿ? ಕನ್ನಡಕ್ಕೆ ಆದ್ಯತೆ ಕೊಡಬೇಕು, ಪ್ರಶ್ನೆನೇ ಇಲ್ಲ. ಕನ್ನಡ ನಮ್ಮ ಉಸಿರು. ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಕನ್ನಡದಲ್ಲೇ ಪರೀಕ್ಷೆ ನಡೆಸಬೇಕು. ನಾನು ಸೋಮಣ್ಣ ಅವರ ಹತ್ರ ಮಾತಾಡ್ತೀನಿ. ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು. ಸರ್, ಯಾವತ್ತೂ ಬಿಜೆಪಿ ಫುಲ್ ಫ್ಲೆಡ್ಜ್ ಆಗಿ ಕರ್ನಾಟಕದಲ್ಲಿ ಅಧಿಕಾರ ರಚನೆ ಮಾಡಿದ್ದೇ ಇಲ್ಲ. 2028ಕ್ಕೆ ಅದನ್ನ ನಿರೀಕ್ಷೆ ಮಾಡಬಹುದಾ? ಗ್ಯಾರಂಟಿ, ಪ್ರಶ್ನೆನೇ ಇಲ್ಲ. ನಮ್ದು NDA ಈಗ ಯಾವ ರೀತಿ ಬಿಹಾರದಲ್ಲಿ ಎಲೆಕ್ಷನ್ ಆಯಿತು, ಯಾವ ರೀತಿ ಆಂಧ್ರದಲ್ಲಿ ಎಲೆಕ್ಷನ್ ಆಯಿತು, ಈ ಸರಿ 2/3 ಮೆಜಾರಿಟಿ ಬಿಜೆಪಿ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಬಂದೇ ಬರುತ್ತೆ, ಪ್ರಶ್ನೆನೇ ಇಲ್ಲ. ಸರ್, ಮುಂದೊಂದು ದಿನ ಅಂತ ಸಂದರ್ಭ ಬಂದಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಸಂದರ್ಭ ಬಂದ್ಬಿಟ್ರೆ ನಮಗೂ ಕಾಂಗ್ರೆಸ್ ಸಂಬಂಧ ಬರೋದೇ ಇಲ್ಲ. ನಾವು ರೈವಲ್ರಿ ಅವ್ರನ್ನ ವಿರೋಧ ಮಾಡುವಂಥವ್ರು. ಪಂಚರಾಜ್ಯ ಚುನಾವಣೆ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಬಿಜೆಪಿ ಯಾವ ರೀತಿ ಸಿದ್ಧವಾಗಿದೆ ಪಂಚರಾಜ್ಯ ಚುನಾವಣೆ ಬಗ್ಗೆ? ಕರ್ನಾಟಕದ ಕಾಂಟ್ರಿಬ್ಯೂಷನ್ ಏನು ಪಂಚರಾಜ್ಯ ಚುನಾವಣೆ? ಈಗಾಗಲೇ ನಮ್ಮ ಕರ್ನಾಟಕದ ಹಲವಾರು ಕಾರ್ಯಕರ್ತರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ತಮಿಳ್ನಾಡಿಗೆ ಹೆಚ್ಚು ಜನ ಹೋಗ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲಲ್ಲೂ ಕೂಡ ಈ ಸರಿ ಬಿಜೆಪಿ ಗೆಲ್ಲುವಂಥ ವಾತಾವರಣ ಇದೆ. ತಮಿಳ್ನಾಡಲ್ಲೂ ಕೂಡ NDA ಪಾರ್ಟ್ನರ್ ಅಣ್ಣಾ DMK ಜೊತೆ ನಮ್ಮ ಪಾರ್ಟ್ನರ್ಶಿಪ್ ಇದೆ. ಅಲ್ಲೂ ಕೂಡ ನಮ್ಮ ಹೋರಾಟ ಮಾಡ್ತಾ ಇದ್ದೀರಿ. ಕೇರಳದಲ್ಲಿ ಮೊನ್ನೆ ಕಾರ್ಪೊರೇಷನ್ ನಾವೇ ಬಿಜೆಪಿ ಕಾರ್ಪೊರೇಷನ್ ಮಾಡಿದ್ದಾರೆ. ಸೊ ಎಲ್ಲ ಕಡೆನೂ ಈಗ ಅಸ್ತಿತ್ವ ಇದೆ. ಮೊದಲು ಉತ್ತರ ಇಂಡಿಯಾ ಪಾರ್ಟಿ ಅಂತ ಇದ್ರು. ಈಗ ಎಲ್ಲ ಕಡೆನೂ ಇಡೀ ದೇಶದ ಮೂಲೆ ಮೂಲೆಗಳಲ್ಲೂ ಬಿಜೆಪಿಯ ಕಮಲ ಅರಳ್ತಾ ಇದೆ. ಈ ಸರಿ ಪಂಚರಾಜ್ಯಗಳಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಸರ್, 2028ರಲ್ಲಿ ಅಥವಾ ಪಂಚರಾಜ್ಯ ಚುನಾವಣೆ ತಗೊಂಡಾಗ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದು ಬಿಜೆಪಿಯ ಒಂದು ಗುರಿ ಅನ್ನೋ ಒಂದು ಮಾತಿತ್ತು. ಆ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತಾ ಈ ಸಲ ಆದ್ರೂ? ನನಗನ್ಸುತ್ತೆ ಅದು ಹತ್ತತ್ರಕ್ಕೆ ಬರ್ತಾನೆ ಇದ್ದೀರಿ. ಮೊದಲು ಅವ್ರಿಗೆ ಎಷ್ಟು ರಾಜ್ಯಗಳಿತ್ತು? ಕಾಂಗ್ರೆಸ್ 8-10 ರಾಜ್ಯಗಳಿತ್ತು. ಈಗ ಅವರು 3 ರಾಜ್ಯಗಳಿಗೆ ಬಂದಿದ್ದಾರೆ. ಇನ್ನ ಮುಂದಿನ ಚುನಾವಣೆ ಆದರೆ ಕಾಂಗ್ರೆಸ್ ಕರ್ನಾಟಕದಲ್ಲೂ ಬರಲ್ಲ, ತೆಲಂಗಾಣದಲ್ಲೂ ಬರಲ್ಲ, ಎಲ್ಲೂ ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಆದಷ್ಟು ಶೀಘ್ರವಾಗಿ ಆಗಲಿ ಅನ್ನೋ ಬಯಕೆಯಿಂದ ನಾವೆಲ್ಲರೂ